ಮಧುವರೇ, ಇವತ್ತಿನಿಂದ 10 ವರ್ಷದ ನಂತರ ಜಗತ್ತು ಹೆಂಗಿರುತ್ತೆ ಅನ್ಸುತ್ತೆ? ಅದು ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ನಾನು ಸರ್ ಕರೆಕ್ಷನ್ ಮಾಡಬೇಕು. ಅಂದರೆ ಸ್ವಲ್ಪ ಅರ್ಧ ಸತ್ಯ ಇದೆ ಸರ್ ಹೇಳಿದ್ರಲ್ಲಿ. ಏನು ಅಂತಂತಂದರೆ ಅದು ಸತ್ಯ, ಒಂದು ಆರ್ಥಿಕ ಹೈಪ್ ಇರೋದು ಸತ್ಯ. ಯಾಕಂದರೆ ದುಡ್ಡು ಇನ್ವೆಸ್ಟ್ ಆಗಿದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಬೇಕು. ಅಕ್ಷರಶಃ ದುಡ್ಡನ್ನು ಸುಡ್ತಾ ಇದ್ದಾರೆ ಅಂತ ಅನ್ನೋ ಮಟ್ಟಿಗೆ ರೂಪಕವಾಗಿ ಹೇಳ್ಬೋದು ಈ ದೊಡ್ಡ ಕಂಪ್ನಿಗಳು. ರಿಟರ್ನ್ ಇಲ್ಲ ಈಗ ಸದ್ಯಕ್ಕೆ ಇರೋ ಅವರ ಆರ್ಥಿಕ ಮಾಡೆಲ್ ರಿಟರ್ನ್ ಇಲ್ಲ. ಅದನ್ನು ಅವರು ಮುಂದೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬರುತ್ತೆ ಅಂತ. ಆದರೆ ತಂತ್ರಜ್ಞಾನ ಅಂತ ಇದೆಯಲ್ಲ, AI ತಂತ್ರಜ್ಞಾನ ಅಂತ, ಅದು ಆಲ್ರೆಡಿ ನಮಗೆ ರಿಟರ್ನ್ಸ್ ಕೊಡ್ತಾ ಇದೆ. ಅಂದರೆ ತಾಂತ್ರಿಕ ಮಟ್ಟದಲ್ಲಿ ಅದು ಕೆಲಸಗಳನ್ನ ಮಾಡಿಕೊಡ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನಮಗೆ ಇಂಡಸ್ಟ್ರಿನಲ್ಲಿ ಇರೋರಿಗೆ ಆಲ್ರೆಡಿ ನಮಗೆ ಅನುಭವಕ್ಕೆ ಬಂದಿದೆ. ಅಂದರೆ ನಾವು ಆಲ್ರೆಡಿ 1 ವರ್ಷದ ಹಿಂದ ಏಜೆಂಟಿಕ್ AI ಅಂತ ಕೋಡಿಂಗ್ ಟೂಲ್ಗಳನ್ನು, ಐಡಿಗಳನ್ನ ಅಂತ ಅಂತೀವಿ ನಾವು. ಡೆವಲಪರ್ಸ್ಗಳಿಗೆ ಅರ್ಥ ಆಗುತ್ತೆ, ಮಕ್ಕಳಿದ್ರೆ ಗೊತ್ತಾಗುತ್ತೆ. ID ಅಂತ ಬಳಸ್ತೀವಿ ನಾವು. ಈಗ ಕೋಡ್ ಮಾಡೋದೇ ಇಲ್ಲ. 100ಕ್ಕೆ 90 ಭಾಗ ಯಾವ ಕಂಪ್ನಿಗಳು ಈಗ ಕೋಡ್ ಮಾಡಲ್ಲ. ನಾವು ಬೆಳಗ್ಗಿಂದ ಸಂಜೆವರೆಗೂ ನಾವು ಮುಂಚೆ 6 ತಿಂಗಳು ಮಾಡ್ತಿದ್ದ ಕೆಲಸನ ಇದು ಕೇವಲ 1 ದಿವಸದಲ್ಲಿ ಮಾಡಿಕೊಟ್ಬಿಡುತ್ತೆ. ಒಬ್ಬ ಮಧ್ಯದಲ್ಲಿ ಕೂತ್ಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ಕೆಲಸವನ್ನು ಒಬ್ಬ ಮನುಷ್ಯ 6 ತಿಂಗಳು ಮಾಡೋ ಕೆಲಸವನ್ನು ಐ ಕ್ಯಾನ್ ಕಂಪ್ಲೀಟ್ಲಿ ರಿಲೇಟ್. ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ನ್ಯೂಸ್ ಚಾನಲ್ಗೆ, ರೆಸ್ಯೂಮ್ಗಳು ಬರ್ತವೆ. ಮುಂಚೆ ಟ್ರಾನ್ಸ್ಲೇಷನ್ ಬರುತ್ತಾ ಅಂತ ಭಾಳ ಮ್ಯಾಂಡೇಟ್ರಿ ಕೇಳ್ತಿದ್ವಿ ನಾವು. ಮಾಡಿಸಿ ತೋರಿಸ್ತಿದ್ವಿ. ಇಂಗ್ಲೀಷಿಂದ ಕನ್ನಡಕ್ಕೆ ಬರೀರಿ, ಕನ್ನಡದಿಂದ ಇಂಗ್ಲೀಷ್ ಬರೀರಿ, ಹಿಂದಿ ಬರುತ್ತಾ ಎಲ್ಲ ಕೇಳ್ತಿದ್ವಿ ನಾವು. ಅಂದರೆ ಅದು ಡೆಸ್ಕ್ನಲ್ಲಿ ಕೆಲಸ ಮಾಡುವುದಕ್ಕೆ ಬೇಕಾದ ಒಂದು ಪ್ರಮುಖ ರಿಕ್ವೈರ್ಮೆಂಟ್ ಆಗಿತ್ತು. ಈಗ ನಮ್ಮ ಹುಡುಗರು ಮೊನ್ನೆ ಪುಟಿನ್ ಸ್ಪೀಚನ್ನು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ತಂದು ನನ್ನ ಕೈ ಕೊಟ್ಟರು. ಇದನ್ನ ಹೆಂಗೋ ಮಾಡಿದ್ರಿ ಅಂದರೆ ಸರ್ AI ಅಂತಾರೆ ಅವರು. ಸೆಕೆಂಡ್ಸ್ಗಳಲ್ಲಿ ಮಾಡಿ. ಪುಟಿನ್ ಸ್ಪೀಚ್ ರಷ್ಯನ್ ಭಾಷೆಯಲ್ಲಿದ್ದದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟರು. ಜಗತ್ತಿನ ಯಾವ ಭಾಷೆಯಿಂದ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೋತೀವಿ. ಈಗ ಟ್ರಾನ್ಸ್ಲೇಷನ್ ಬರಬೇಕು ಅನ್ನೋದು ರಿಕ್ವೈರ್ಮೆಂಟ್ ಅಲ್ಲ. ಆಮೇಲೆ ಇಂಗ್ಲೀಷ್ ಮೂಲಕ ಹೋಗಬೇಕಾಗಿಲ್ಲ. ಮುಂಚೆ ಏನೋ ಒಂದು ಕ್ರೈಮ್ ನಡೆದಿದೆ, ಆ ಕ್ರೈಮ್ ಹೆಂಗಾಯಿತು ಅನ್ನೋದನ್ನು ನಾನು ವೀಕ್ಷಕರಿಗೆ ತೋರಿಸ್ಬೇಕು ಅಂದರೆ ನಮ್ಮಲ್ಲಿನ ಕಲಾವಿದರ ಮೂಲಕ ಸ್ಕೆಚ್ ಮಾಡಿಸ್ತಾ ಇದ್ವಿ ಸಿಂಗಲ್. ಈಗ ನಮ್ಮ ಗ್ರಾಫಿಕ್ ಡಿಸೈನರ್ಗಳು ಪ್ರಾಂಪ್ಟ್ ಕೊಟ್ಟು ವಿಡಿಯೋನೇ ಮಾಡಿಕೊಡ್ತಾರೆ. ಅವ್ರಿಗೆ ಇಂಥೊಂದು ಸನ್ನಿವೇಶ ನಡೆದಿತ್ತು ಅಂತ ಹೇಳಿದ್ರೆ ವಿಡಿಯೋ ಮಾಡಿಕೊಟ್ಬಿಡ್ತಾರೆ. ಅಂದರೆ ಮೀಡಿಯಾ ಹೌಸ್ ಒಳಗೂ ಬಂದಿದೆ AI ಅಂತ. ಎಸ್. ಆಮೇಲೆ ಅದು ನಾವು ಇಷ್ಟೊತ್ತು ಮಾತಾಡಿದ್ದು ಜನರೇಟಿವ್ AI, ಬರೀ ಇಷ್ಟು ಮಟ್ಟಿಗೆ ಲಿಮಿಟ್. ಈಗ ಏಜೆಂಟಿಕ್ AI ಬರೋಣ. ಏಜೆಂಟಿಕ್ ಕಳೆದ 1 ವರ್ಷದಲ್ಲಿ ನಾವು ಇಂಡಸ್ಟ್ರಿ ಒಳಗಡೆ ಇರೋರು ಏಜೆಂಟಿಕ್ AI ಅನುಭವಿಸಿದ್ವಿ ಅಷ್ಟೇ. ಅದರ ಫಲವನ್ನು ಅನುಭವಿಸಿದ್ವಿ ಅಥವಾ ಭಯನೂ ಪಟ್ಕೊಂಡಿದ್ವಿ, ಇದೇನಪ್ಪ ಹಿಂಗೆಲ್ಲ ಇದಿದೆ ಅಂತ. ಈಗ ಕ್ಲೌಡ್ ಕೋವರ್ಕಿಂದ ಜಗತ್ತಿಗೆ ಇದೇನು 9 ಕೋಟಿ ಹೋಗುತ್ತೆ ಉದ್ಯೋಗ ಎಲ್ಲ ಜನ ಮಾತಾಡೋಕೆ ಶುರು ಮಾಡೋದು ಕ್ಲೌಡ್ ಕೋವರ್ಕ್ ಆಂಥ್ರೋಪಿಕ್ಕಿಂದ ಸುದ್ದಿ ಬಂದಿದ್ದರಿಂದ. ಕೋವರ್ಕ್ 11 ಪ್ಲಗ್ಗಿನ್ ಬಂದಿದೆ ಆ ಕಾರಣದಿಂದ. ಅದೇನು ಪ್ಲಗ್ಗಿನ್ನು ಅಂತ ಸರಳವಾಗಿ ಹೇಳ್ತೇನೆ ನಾನು. ಅದರಲ್ಲಿ ಪ್ಲಗ್ಗಿನ್ ಅಂತಂತಂದರೆ ಒಂದು 4 ಎಲಿಮೆಂಟ್ಸ್ ಇರುತ್ತೆ ಅದರಲ್ಲಿ. ಸ್ಕಿಲ್, ಕಮ್ಯಾಂಡ್, ಕನೆಕ್ಟರು ಮತ್ತು ಏಜೆಂಟ್ ಅಂತ. ಏನಿರುತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಸ್ಕಿಲ್ ಅಂತಂತಂದರೆ ಈಗ ಉದಾಹರಣೆಗೆ ನಿಮ್ಮ ಸ್ಟುಡಿಯೋ, ನೀವು ರಾತ್ರಿ 9:00ವರೆಗೆ ಪ್ರೈಮ್ ಟೈಮ್ಗೆ ನ್ಯೂಸ್ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಬೆಳಗ್ಗೆಯಿಂದ ನಿಮ್ಮೊಂದು 10 ಜನ ತಂಡ ಕೆಲಸ ಮಾಡ್ತಾರೆ. ಬೆಳಗ್ಗೆ ಬಂದು ನ್ಯೂಸ್ಗಳೆಲ್ಲ ಕಲೆ ಹಾಕ್ತಾರೆ. ಒಂದಷ್ಟು ಜನ ಡ್ರಾಫ್ಟ್ ರೆಡಿ ಮಾಡ್ತಾರೆ, ಒಂದಷ್ಟು ಜನ ಪ್ರೂಫ್ ರೆಡಿ ಮಾಡ್ತಾರೆ, ಒಂದಷ್ಟು ಜನ ಅದನ್ನ ವಿಡಿಯೋ ಎಡಿಟ್ ಮಾಡ್ತಾರೆ, ಗ್ರಾಫಿಕ್ಸ್ ಮಾಡ್ತಾರೆ. ಆಮೇಲೆ ಕೆಲವರು ಅದನ್ನ ಏನಾದರೂ ಡಿಫಾರ್ಮೇಷನ್ ಆಗುತ್ತಾ, ರೆಗ್ಯುಲೇಷನ್ ಎಲ್ಲ ಕಂಪ್ಲೈನ್ಸ್ ನೋಡ್ತಾರೆ, ಇದೆಲ್ಲ ಮಾಡ್ತಾರೆ. ಸಂಜೆ ಒಳಗಡೆ ಅಂದ್ರೆ ಒಂದು 10 ರೆಡಿ ಇರ್ತದೆ. ಈ ಒಂದು 10 ವರ್ಕ್ ಫ್ಲೋ ಇದೆ, ಆಯ್ತಾ? ಒಂದು ವರ್ಕ್ ಫ್ಲೋ ಇದೆ, ಒಂದು 10 ಸ್ಕಿಲ್ ಸೆಟ್ ಇದೆ, ಬೇರೆ ಬೇರೆ ಜನ ಮಾಡ್ತಾರೆ. ಈ ಪ್ರತಿ ವರ್ಕ್ ಫ್ಲೋನು ಮತ್ತೆ ಸ್ಕಿಲ್ ಸೆಟ್ ಇದನ್ನ ಆಟೋಮೇಟ್ ಮಾಡಿ ಟೂಲ್ಸ್ಗಳಿರ್ತದೆ. ಇದನ್ನ ಇದಿಷ್ಟು ಆಟೋಮೇಟ್ ಮಾಡಿ ಪ್ಲಗಿನ್ ಕ್ರಿಯೇಟ್ ಮಾಡ್ತಾರೆ, ಆಯ್ತಾ? ಈ ಪ್ಲಗಿನ್ ಕ್ರಿಯೇಟ್ ಮಾಡಿದ್ರೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಬೆಳಿಗ್ಗೆಯಿಂದ ಇವರು 4-5 ಜನ ಅಥವಾ 10 ಜನ ಮಾಡಿದ್ದನ್ನ ಅರ್ಧ ಗಂಟೆಯಲ್ಲಿ ಈ ಟೂಲು ಮಾಡಿಕೊಡುತ್ತೆ, ಆಯ್ತಾ? ಅಂದರೆ ಅಷ್ಟು ಜನರ ಸಂಬಳ ಉಳಿತು. ಅಂದರೆ ಈ ಟೆಕ್ನಾಲಜಿ ಈಗಾಗಲೇ ಇದೆ, ಆಲ್ರೆಡಿ ಇದೆ. ಇದು ಬಂದಿದೆ ಜನವರಿ. 5 ವರ್ಷಕ್ಕೆ ಅಜಿತ್ ಹನುಮಕ್ನವ್ರನ್ನ ಮಾಡ್ಬಿಡುತ್ತೆ ಅಂತ. ಇದು ಈಗ ಲೀಗಲ್ನಲ್ಲಿ ಬಂದಿದೆ, ಅಂದರೆ ಲೀಗಲ್ ಫಾರ್ಮ್ಸಲ್ಲಿ ಬಂದಿದೆ. ಈಗ ಉದಾಹರಣೆಗೆ ಒಂದು ಪೂರ್ವಾಂಕರ ಅನ್ನೋ ಒಂದು ಸಂಸ್ಥೆ, ಅದು ಏನೋ ಒಂದು ಯಾವುದೋ ಒಂದು ಕಂಪ್ನಿ ಸುಮ್ಮನೆ ಹೆಸರು ತಗೊಂಡೆ, ಅವರು ಸೈಟ್ಗಳು ಮಾರಬೇಕು ಅಥವಾ ಲ್ಯಾಂಡ್ ತಗೋಬೇಕು, ಏನೋ ಅಕ್ವಿಸಿಷನ್ ಮಾಡಬೇಕು. ಅವರು NDAಗಳು ತೊಗೊಂಡೋಗಿ
ಇವ್ರಿಗೆ ಕೊಡಬೇಕು, ಒಂದು ಲಾ ಫಾರ್ಮ್ ಇಟ್ಕೊಂಡಿರ್ತಾರೆ. ಹೌದು ಹೌದು. ಅವ್ರು ಅಷ್ಟು ದಿನಕ್ಕೆ ಒಂದಷ್ಟು ತಗೊಂಡೋಗಿ ಫೈಲ್ಗಳು ಲಾ ಫಾರ್ಮ್ ಕೊಟ್ಟು ಲೀಗಲ್ ಒಪಿನಿಯನ್ ತಗೊಂಡು ಬರೋದು. ಕಾನೂನಾತ್ಮಕವಾಗಿ ಇದೆಲ್ಲ ಸೈಟು ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದು. ಈಗ ಯಾರು ಮಾಡ್ತಿದ್ದಾರೆ ಅವರಲ್ಲಿ? ಲೀಗಲ್ ಜೂನಿಯರ್ಸ್ಗಳು ಮಾಡ್ತಿದ್ದಾರೆ. ಫಸ್ಟ್ ಅವ್ರು ನೋಡ್ತಾರೆ, ಅವ್ರದ್ದೊಂದು ಟೀಮ್ ಇದೆ, ಒಂದು 50-30 ಜನ ಟೀಮ್ ಇದೆ. ಫಸ್ಟ್ ಒಬ್ಬರು ಅವರ ಲೀಗಲ್ ಇದು ನೋಡ್ತಾರೆ, ಆಮೇಲೆ ಕ್ಲಾಸ್ ನೋಡ್ತಾರೆ, ಆಮೇಲೆ ಕರೆಕ್ಷನ್ ಮಾಡ್ತಾರೆ, ಆಮೇಲೆ ಮತ್ತೆ ವಾಪಸ್ ತೊಗೊಂಡೋಗಿ ಕೊಡ್ತಾರೆ, ಎಡಿಟ್ ಮಾಡ್ತಾರೆ. ಒಂದಿಷ್ಟು ಅದೊಂದು ತಿಂಗಳ ಕೆಲಸ. ಅಂದರೆ ಸುಮಾರು ನಾನು ಬೆಳಗ್ಗೆ ಲೆಕ್ಕ ಹಾಕ್ತಾ ಇದ್ದೆ, ಒಂದು 750 ಗಂಟೆ, ಒಂದು 150 ಡಾಕ್ಯುಮೆಂಟ್ ND ಅಂದರೆ ಒಂದು 750 ಗಂಟೆ ತೊಗೊಳುತ್ತೆ ತಿಂಗಳಿಗೆ. ಆಯಿತಾ? ಇದನ್ನು ಕ್ಲಾಡ್ ಒಂದು ಪ್ಲಗಿನ್ ಕ್ರಿಯೇಟ್ ಮಾಡಿದ್ರೆ 45 ನಿಮಿಷಕ್ಕೆ ಇಳಿಯುತ್ತೆ. 750 ಗಂಟೆಗಳ ಕೆಲಸವನ್ನು 45 ನಿಮಿಷಕ್ಕೆ ಇಳಿಯುತ್ತೆ. ಎಷ್ಟು ಜನರ ಕೆಲಸ ಅದು? 5 ಜನರ ಕೆಲಸ. 5 ಜನರ ಕೆಲಸ. ಆದರೆ ಆಯ್ತಪ್ಪ, 5 ಜನರದನ್ನ ಒಬ್ಬ ಇಲ್ಲ ಅಲ್ಲಿಗೆ ಏನು ಎಲ್ಲರೂ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. 5 ಜನರಲ್ಲಿ ಒಬ್ಬನ ಕೆಲಸಕ್ಕೆ ಉಳಿಸ್ಕೊಳ್ತಾರೆ. ಬೆಸ್ಟ್ ಆಫ್ ದ 5 ಎಂಪ್ಲಾಯೀಸ್ ಒಬ್ಬರನ್ನ ಉಳಿಸ್ಕೊತಾರೆ. ಒಬ್ಬರನ್ನ ಉಳಿಸ್ಕೊಂಡು ಆಮೇಲೆ ರಿವ್ಯೂ ಮಾಡಿಸ್ತಾರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ. ಯಾಕಂದರೆ ಒಬ್ಬರು ಡಿಸಿಷನ್ ಎಲ್ಲ ಕೆಲವು ಕಡೆ ಹ್ಯೂಮನ್ ಜಡ್ಜ್ಮೆಂಟ್ ಬೇಕಿರುತ್ತೆ. ಚೆಕ್ ಮಾಡೋಕ್ಕೆ, ರಿವ್ಯೂ ಮಾಡೋಕ್ಕೆ, ಅಷ್ಟೇ ಸಾಕು. ಸೊ 5 ಜನ ಸಂಬಳ ಉಳಿತು, 750 ಗಂಟೆದು 45 ನಿಮಿಷ ಟೈಮ್ ಉಳಿತು. ಈ ಪ್ಲಗಿನೂ ಬಂದಿದೆ, ಜನವರಿನಲ್ಲಿ ಬಂದಿದೆ. ಇದು ನಾನು ಈಗ ಲೀಗಲ್ ಫಾರ್ಮ್ ಹೇಳಿದೆ, ಇದು ಫಿನಾನ್ಸ್ ಬಂದಿದೆ, ಆಮೇಲೆ ಸೇಲ್ಸ್ ಬಂದಿದೆ, ಮಾರ್ಕೆಟಿಂಗ್ ಬಂದಿದೆ. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಮೆಡಿಕಲ್ನಲ್ಲಿ ಏನಾದ್ರು ಆಗುತ್ತಾ ಇದು ಇಂಪ್ಯಾಕ್ಟ್? ಮೆಡಿಕಲ್ನಲ್ಲಿ ರೇಡಿಯಾಲಜಿಸ್ಟ್ ಎಲ್ಲ ಬಂದಿದೆಯಲ್ಲ. ಈಗ ರೇಡಿಯಾಲಜಿಸ್ಟು ಸ್ಕ್ಯಾನ್ ಇದು ಬರುತ್ತಲ್ಲ, ಎಕ್ಸ್ರೇ ಸ್ಕ್ಯಾನ್ ಬರುತ್ತಲ್ಲ, ಅದನ್ನ ನೋಡೋಕ್ಕೆ ಡಾಕ್ಟರ್ಗಳು ಬೇಕಿಲ್ಲ ಈಗ. AI ಕ್ಯಾನ್ ಡೂ ವಿತ್ ಮೋರ್ ಅಂದರೆ ಕನ್ನಡದಲ್ಲಿ ಹೇಳಬೇಕಲ್ಲ, ರೇಡಿಯಾಲಜಿಸ್ಟ್ಗಳಿಗಿಂತ ಅತಿ ಹೆಚ್ಚು ಕರಾರುವಕ್ಕಾಗಿ AI ಹೆಚ್ಚು ಹಿಂಗಿಡ್ ನೋಡ್ತಾರಲ್ಲ ಅವರು. ಹೌದು. ನೋಡಿದಾಗ ಮನುಷ್ಯ 75% ಏನೋ ನಿಖರವಾಗಿ ಹೇಳ್ತಾನೆ, ಕಾಯಿಲೆ ಗುರ್ತಿಡಿತಾನೆ ಡಾಕ್ಟರ್ ರೇಡಿಯಾಲಜಿಸ್ಟ್. AI 90% ನಿಖರವಾಗಿ ನೋಡ್ತಾನೆ. ಮದಿದೆ ಅಂದರೆ AI ಇಂಪ್ಯಾಕ್ಟ್ ಆಗದೇ ಇರುವ ಕ್ಷೇತ್ರ ಅಂತ ಯಾವ್ದಾದ್ರು ಇದೆಯಾ? ಇದೆ. ಯಾವುದು? ಎಲೆಕ್ಟ್ರಿಷಿಯನ್ನು, ಪ್ಲಂಬರು, ಡ್ರೈವರು, ಇಂಡಿಯನ್ ರೋಡ್ಗಳಿಗೆ ಡ್ರೈವರು. ಯಾಕಂದರೆ ಇಲ್ಲಿ ಟೆಸ್ಲಾ ಓಡಲ್ಲ. ಎಸ್, ನಮ್ಮಲ್ಲಿ ಯಾವಾಗ ಹಸು ಬರುತ್ತೋ ಯಾವಾಗ ಗುಂಡಿ ಬರುತ್ತೋ ಹೇಳಕ್ಕೆ ಬರಲ್ಲ. ಕರೆಕ್ಟ್. ಇದು ನಿಜ, ನಾನು ಜೋಕ್ ಮಾಡ್ತೀನಿ. NVIDIA CEO ಹೇಳಿರೋದು. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ಗಳು ಅಂದರೆ ಮೂಲ ಸೌಕರ್ಯಗಳ ಏನು ಕೆಲಸಗಳಿದಾವಲ್ಲ, ಈ ಕೆಲಸಗಳು ಮುಂದೆ ಜಾಸ್ತಿ ಬರ್ತವೆ. ಅವನ್ನ ರೊಬೋಟಿಕ್ಸು ಅಲ್ಲಿ ಕೈ ಹಾಕಲ್ಲ ಅವರು, ಯಾಕಂದ್ರೆ ಅಲ್ಲಿ ರಿಟರ್ನ್ ಕಡಿಮೆ ಇರುತ್ತೆ. ಆದ್ರಿಂದ ರೋಬೋಟ್ ಕೈಯಲ್ಲಿ ಪ್ಲಂಬಿಂಗು ಮಾಡಿಸ್ಬೋದು, ಲಾಭದಾಯಕ ಇಲ್ಲ ಅಲ್ಲಿ, ಅದಕ್ಕೆ ಅಲ್ಲಿ ಕೈ ಹಾಕ್ಸಲ್ಲ ಅವರು. ಸೊ ಈ ಜಾಬ್ಗಳೆಲ್ಲ ಉಳ್ಕೊತಾವೆ ಇವು. ಪೇಂಟಿಂಗು ಅಂದರೆ ಗೋಡೆಗೆ ಬಣ್ಣ ಹೊಡೆಯೋದು, ಈ ಥರದ್ದು ತಳಮಟ್ಟದ ಕೆಲಸಗಳು ನರ್ಸಿಂಗ್ ಉಳ್ಕೊಳ್ಳುತ್ತೆ. ಹ್ಯೂಮನ್ ಟಚ್ ಬೇಕು ಅಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ HVAC ಅಂತ ಕರಿತೀವಿ, ಹೀಟಿಂಗ್, ವೆಂಟಿಲೇಷನ್, ಏರ್ ಕಂಡೀಷನಿಂಗ್, ರೆಫ್ರಿಜರೇಷನ್. ಈ ಕೆಲಸಗಳನ್ನು ಯಂತ್ರದ ಕೈಲಿ ಮಾಡಿಸ್ಲಿಕ್ಕಾಗಲ್ಲ. ಇನ್ನು ಕೃಷಿ ಕಂಪ್ಲೀಟ್ ಆಗಿ ಮಾಡ್ಸೋಕ್ಕಾಗಲ್ಲ, ಬಟ್ ಆಗಲ್ಲ. ಎಲ್ಲೆಲ್ಲಿ ಹ್ಯೂಮನ್ ಜಡ್ಜ್ಮೆಂಟ್ ಬೇಕಾಗುತ್ತೆ, ಮನುಷ್ಯನ ನಿರ್ಧಾರಗಳು, ಸೂಕ್ಷ್ಮವಾದ ನಿರ್ಧಾರಗಳು ಬೇಕಾಗುತ್ತೆ, ಅಲ್ಲಿ ಎಲ್ಲ ಅವೆಲ್ಲ ಉಳ್ಕೋತವೆ. ಕ್ರಿಯೇಟಿವಿಟಿ, ಸೃಜನಶೀಲತೆ ಉಳ್ಕೊಳ್ಳುತ್ತೆ. ಆಮೇಲೆ ಲಾಯರ್ಗಳು ಉಳ್ಕೋತಾರೆ, ಜಡ್ಜಸ್ ಉಳ್ಕೋತಾರೆ. AI ಬಳಸ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಿರೋ ದೇಶಗಳ ಪಟ್ಟಿ ನಮ್ಮ ಮುಂದಿದೆ. ಈಗ ಸರ್ಕಾರಗಳು ಬಿಡಲ್ಲ, ಆಗಬಹುದು ಅಂತ ನಾನು ಒಂದು ವಾರದ ಹಿಂದೆ ಮಾತಾಡಿದ್ದೆ. ಈಗಾಗಲೇ ಬಂದ್ಬಿಟ್ಟಿದೆ. ಒಬ್ಬರಿಗೆ ಬೇಲ್ ಕೊಡಬೇಕೋ ಬೇಡ ಅನ್ನೋದನ್ನ ನಮ್ಮ ಭಾರತೀಯ ಕೋರ್ಟ್ ಒಂದರಲ್ಲಿ ನ್ಯಾಯಾಧೀಶರು ಅದನ್ನು ಕೇಳಿ ಅವನಿಗೆ ಬೇಲ್ ಕೊಟ್ಟದ್ದು ಇದೆ. ಆಯ್ತಾ, ಅದು ನನ್ನ ಪುಸ್ತಕದಲ್ಲಿ ನಾನು ಅದನ್ನು ದಾಖಲಿಸಿದ್ದೇನೆ. ಇನ್ನು ನಮ್ಮ ಪಕ್ಕದ ರಾಷ್ಟ್ರದ ನ್ಯಾಯಾಧೀಶರು ಕೂಡ AI ಆಧರಿಸಿ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ AI ಹೇಳುತ್ತೆ ಬೇಲ್ ಕೊಡಬೇಕು, ಬೇಲ್ ಕೊಡಬಾರ್ದು ಹೇಳುತ್ತೆ. ನೀವೆಲ್ಲ ಫೀಡ್ ಮಾಡಿದ್ರೆ ಅದು ರಿಪೀಟೆಡ್ ಕೆಲಸ, ಜಡ್ಜ್ಮೆಂಟ್ ಬೇಕಿಲ್ಲ. ಇವನ ಅಪರಾಧಗಳು ಈ ರೀತಿ ಇದೆ, ಇವನ ಟ್ರ್ಯಾಕ್ ರೆಕಾರ್ಡ್ ಈ ರೀತಿ ಇದೆ, ಇವನು ಸಭ್ಯ ಅಪೋನೆಂಟ್ ಲಾಯರ್ ಕೊಟ್ಟಿರೋದನ್ನು ಅದಕ್ಕೆ ಫೀಡ್ ಮಾಡ್ತೀವಿ. ಎಲ್ಲದನ್ನು ನೋಡ್ಬಿಟ್ಟು ಎಷ್ಟು ದಿವಸ ಟ್ರಯಲ್ ನಡೆದಿದೆ, ಇವನು ವಿಚಾರಣಾ ಕೈದಿಯಾಗಿ ಎಷ್ಟು ದಿವಸ ಇದ್ದಾನೆ, ಏನೇನೋ ಲೀಗಲ್ ಎಲ್ಲದನ್ನು ಕೊಟ್ಟಾಗ ಅದು ನಮಗೊಂದು ಡೈರೆಕ್ಷನ್ ಕೊಡ್ತದೆ. ಎಸ್, ಗೋ ವಿತ್ ದಿಸ್, ಅವನಿಗೆ ಇಂಟ್ರಿಮ್ ಬೇಲ್ ಕೊಡಿ, ಮಧ್ಯಂತರ ಜಾಮೀನು ಕೊಡಿ, ಪೂರ್ತಿ ಜಾಮೀನು ಕೊಡಬೇಡಿ, ಈ ರೀತಿಯ ಸಲಹೆಗಳನ್ನು ಕೊಟ್ಟದ್ದಿದೆ. ಇನ್ನು ಚೈಲ್ಡ್ ಕೇರ್, ಅಲ್ಲಿ ಹ್ಯೂಮನ್ ಟಚ್ ಎಲ್ಲೆಲ್ಲಿ ಬೇಕೋ ಅದೆಲ್ಲ, ಎಲ್ಡರ್ಲಿ ಲುಕಿಂಗ್ ಆಫ್ಟರ್, ಈಗ ವಯಸ್ಸಾದವರನ್ನು ನಡೆಸ್ಕೊಳ್ಳಿಕ್ಕೆ ಜನ ಬೇಕು, ಅಲ್ಲಿ AI ಸ್ಕೂಲ್ ಟೀಚರ್ಗಳಿರ್ತಾರೆ.
ಸ್ಕೂಲ್ ಟೀಚರ್ಗಳು ಇರ್ತಾರೆ. ಯಾಕಂದ್ರೆ ಅಲ್ಲಿ ಮಕ್ಕಳು ಬೇಕಲ್ಲ, ಕಿಂಡರ್ ಗಾರ್ಟನ್ಗಳಲ್ಲಿ ಅಲ್ಲಿ ನೀವು ತಗೊಂಡೋಗಿ ರೋಬೋಟ್ಗಳು ಕೂಡ್ಸಕ್ಕಾಗಲ್ಲ. ಅಂದ್ರೆ ನಾವು ಉಳಿಸ್ಕೋತೀವಿ ಟೀಚರ್ಗಳನ್ನ, ಬಹುಶಃ ನಾವು ಉಳಿಸ್ಕೋತೀವಿ, ಅಲ್ಲಿ ನಾವು ರೋಬೋಟ್ ಬಿಡಲ್ಲ ಅಂತ ನನ್ನ ನರ್ಸ್ಗಳು ಉಳಿಸ್ಕೊಂಡಂಗೆ ಸ್ಕೂಲ್ ಟೀಚರ್ಗಳು ಉಳಿಸ್ಕೋತೀವಿ, ತುಂಬ ಕಾಲ ಉಳಿಸ್ಕೋತೀವಿ ಅಂತ. ಅಂದರೆ ಯಾವ ಉದ್ಯೋಗಗಳು ತುಂಬ ಆಕರ್ಷಣೀಯವಾಗಿರಲಿಲ್ವೋ ಇಷ್ಟು ದಿವಸ ಅವೆಲ್ಲ ಉಳ್ಕೊಳ್ತವೆ ಅಂತ ನೀವು. ಎಲ್ಲಿ ಮನುಷ್ಯತನ ಬೇಕಾಗತ್ತೆ, ಎಲ್ಲಿ ಮನುಷ್ಯನ ಜಡ್ಜ್ಮೆಂಟ್ ಬೇಕಾಗತ್ತೆ, ಓಕೆ, ಈ ಎರಡು ಉಳ್ಕೊತವೆ. ಎಲ್ಲಿ ರಿಪೀಟೆಡ್ ಮನುಷ್ಯನ ಜಡ್ಜ್ಮೆಂಟ್ ಬೇಕಾಗಲ್ಲ, ಸಾಂದರ್ಭಿಕ ಕಾಂಟೆಕ್ಸ್ಟ್ ಅಂತೀವಿ ನಾವು, ಓಕೆ, ಕಾಂಟೆಕ್ಸ್ಟ್ ಬೇಕಾಗಲ್ಲ, ಸಾಂದರ್ಭಿಕ ನಿರ್ಧಾರಗಳು ಬೇಕಾಗಲ್ಲ, ಅಲ್ಲೆಲ್ಲವೂ AI ಬಂದು ಕೂತ್ಕೊಳ್ಳುವ ಸಾಧ್ಯತೆ ಇದೆ. ಈಗ ಇಂಥದೇ ಉತ್ತರ ಅಂತ ಸಿದ್ಧವಾಗಿಬಿಟ್ಟಿದ್ರೆ, ವಾಟ್ ಈಸ್ ಗ್ರಾವಿಟೇಷನಲ್ ಪವರ್, ಕಂಪ್ಯೂಟರ್ ಕ್ಯಾನ್ ಆನ್ಸರ್. ಹೌ ಗ್ರಾವಿಟೇಷನಲ್ ಪವರ್ ವೇರೀಸ್ ಫ್ರಮ್ ದಿಸ್ ಸ್ಟುಡಿಯೋ ಟು ದ ನೆಕ್ಸ್ಟ್ ಸ್ಟುಡಿಯೋ ಅಂದಾಗ ಮೇಸ್ಟ್ರು ಬೇಕಾಗತ್ತೆ, ಅನ್ಲೆಸ್ ದ ಡಾಟಾ ಇಸ್ ನಾಟ್ ಫೆಡ್ ಇನ್ ಟು. ಎಸ್, ಆಯಿತಾ, ಅದನ್ನು ನಮ್ಮಲ್ಲೇ ಇದೆ. ಅದು ನಾವು ಎಲ್ಲೆಲ್ಲಿ ಉಳಿಸ್ಕೋಬೇಕು, ಅವ್ರು ಕರೆಕ್ಟಾಗಿ ಹೇಳಿದ್ರು, ಉಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೆಲವು ಕ್ಷೇತ್ರಗಳನ್ನು ಇಂಥ ಕ್ಷೇತ್ರಗಳಿಗೆ ಬೇಡಪ್ಪ ಬೇಡ ಅಂತ ಉಳಿಸ್ಕೋಬೇಕು. ಹೌದು, ಇವ್ರ ಅಡ್ಮಿನಿಸ್ಟ್ರೇಟಿವ್ಲಿ ಮೋಸ್ಟ್ಲಿ ಎಲ್ಲೂ AI ತರಲ್ಲ ಅಂತ ಅನ್ಕೊಂತೀನಿ. ಡಿಸಿಷನ್ ಮೇಕಿಂಗ್. ಈಗ ನೀವು ನಮ್ಮ ಇಬ್ಬರನ್ನ ಸೆಲೆಕ್ಟ್ ಮಾಡುವಾಗ AI ಕೇಳಿರಲ್ಲ, ಕರೆಕ್ಟ್, ಜನರನ್ನು ಕೇಳಿರ್ತೀರಿ, ಯಾರನ್ನು ಕರ್ಸೋದಪ್ಪ ಅಂತ ಕೇಳಿರ್ತೀರಿ. 1 is ಮಧು, ಸೆಕೆಂಡ್ 1 is ಗುರುರಾಜ್ ಅಂತಂದಾಗ, ಸೋಲಿ ಇಟ್ ಇಸ್ ದ ಹ್ಯೂಮನ್ ಡಿಸಿಷನ್. ಎಸ್, ಮುಂದೊಂದು ದಿನ ನಮ್ಮೆಲ್ಲರ ಡಾಟಾಬೇಸ್, ನಿಮ್ಮಲ್ಲಿ 10 ವರ್ಷದ ಹಿಂದಿನ ಡಾಟಾಬೇಸ್ನ ನೀವು ಕೊಟ್ಬಿಟ್ಟು AI ಬಗ್ಗೆ ಇವ್ರು ಮಾತಾಡಿದರು, ಮೆಡಿಕಲ್ ಸೈನ್ಸ್ ಬಗ್ಗೆ ಇವ್ರು ಮಾತಾಡಿದರು, ರಿಪೀಟ್ ಆದರೂ ಚಿಂತೆ ಇಲ್ಲ, ಯಾರು ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಡು ಅಂದರೆ ಐ ಮೇ ಬಿ ದ ಒನ್ ಪಿಕ್ ಆ್ಯಂಡ್ ಹಿ ಮೇ ಬಿ ದ ಅದರ್ ಪಿಕ್ ಸಮ್ ಡೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.